ವೆಲ್ಕಮ್ ಬ್ಯಾಕ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಲಾರಿ ಮಾಲೀಕರ ಸಂಘಟನೆಯವರು ಈಗಾಗಲೇ ಮುಷ್ಕರಕ್ಕೆ ಬಂದ್ ಕೊಟ್ಟಿದ್ದಾರೆ. ತಡರಾತ್ರಿ 12 ಗಂಟೆಯಿಂದನೇ ಶುರುವಾಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಲಾರಿ ಮಾಲೀಕರು ಮುಷ್ಕರ. ಅವ್ರು ಹೇಳ್ತಾರೆ, ಬೇಡಿಕೆ ಈಡೇರುವವರೆಗೂ ಮುಷ್ಕರವನ್ನು ಕೈ ಬಿಡಲ್ಲ. ಲಿಖಿತ ಭರವಸೆ ನೀಡಿದರೆ ಮಾತ್ರ ಮುಷ್ಕರವನ್ನು ವಾಪಸ್ ಪಡಿತೀವಿ. ಬೇಡಿಕೆಗೆ ಒಪ್ಪದೇ ಇದ್ದರೆ ನಾಳೆಯಿಂದ ಅಗತ್ಯ ಸರಬರಾಜು ಬಂದ್. ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ ಸಾರಿಗೆ ಸಚಿವರು ಇವ್ರನ್ನೆಲ್ಲರೂ ಮೀಟಿಂಗ್ ಕರೆದಿದ್ದಾರೆ. ಆದರೆ ಲಿಖಿತ ರೂಪದಲ್ಲಿ ಕೊಡಬೇಕು ನಮಗೆ ಭರವಸೆಯನ್ನು. ಬರೀ ಬಾಯಿ ಮಾತಲ್ಲಿ ಕೊಟ್ಬಿಟ್ಟು ಆಯಿತು ಹೋಗಿ ಅಂತ ಹೇಳ್ಬಿಟ್ಟು ನಾವು ವಾಪಸ್ ತೊಗೊಂಡ್ಮೇಲೆ ಮತ್ತೆ ನೀವು ಅದನ್ನು ಜಾರಿಗೆ ತರಲಿಲ್ಲ ಅಂತಂದರೆ ಯಾರು ಜವಾಬ್ದಾರಿ? ಹಾಗಾಗಿ ಷಣ್ಮುಗಪ್ಪನವರು ನಮಗೆ ಲಿಖಿತ ಭರವಸೆ ಕೊಡಿ ಅಂತ. ಇವತ್ತು ಫಸ್ಟ್ ಡೇ. ನಾಳೆಯಿಂದ ಇನ್ನೂ ತೀವ್ರತರವಾದರೆ ಜನಸಾಮಾನ್ಯರಿಗೆ ಈ ಮುಷ್ಕರದ ಬಿಸಿ ತಟ್ಟುತ್ತೆ, ಆಗುತ್ತೆ ನಾಳೆಯಿಂದ ಅಂತ ಅನಿಸುತ್ತೆ. ಹಾಗಾಗಿ ಇವತ್ತು ತುರ್ತಾಗಿ ಅವರು ಸಭೆಯನ್ನು ಕರೆದಿದ್ದಾರೆ, ಸಂಧಾನ ಸಭೆ. ಯಾರು? ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಈ ಸಭೆ ಯಶಸ್ವಿ ಆಗುತ್ತಾ? ಬಟ್ ಇವರ ಬೇಡಿಕೆಗಳು ಕೂಡ ಡೀಸೆಲ್ದು ಸೆಸ್ ಕಡಿಮೆ ಮಾಡಿ ಅಂತಾರೆ. ಸರ್ಕಾರ ಮಾಡುತ್ತಾ ಗೊತ್ತಿಲ್ಲಪ್ಪ. ಓಕೆ, ಈ ನಡುವೆ ಲಾರಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಬಹುತೇಕ ಕಡೆ ನಿಂತಲ್ಲೇ ನಿಂತಿವೆ ಲಾರಿಗಳು. ಬೆಂಗಳೂರಿನಲ್ಲಿ ನೋಡಿದ್ರೆ ಹಂಗೆ ಕಾಣಿಸ್ತಾ ಇದೆ. ಮುಷ್ಕರ ಮುಂದುವರೆದ್ರೆ ನಾಳೆ ಇದರ ಎಫೆಕ್ಟ್ ತಟ್ಟುವ ಸಾಧ್ಯತೆ ದೊಡ್ಡ ಪ್ರಮಾಣದಲ್ಲೇ ಆಗುತ್ತೆ. ಹಾಗಾಗಿ ಸಭೆ ಕರೆದಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ಕೆಲವೇ ಕ್ಷಣಗಳಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಮೀಟಿಂಗ್ ಕೂಡ ಶುರುವಾಗುತ್ತೆ. ಅಸೋಸಿಯೇಷನ್ ಅವ್ರನ್ನ ಕರೆದಿದ್ದಾರೆ, ಅವರೆಲ್ಲರೂ ಭಾಗಿಯಾಗ್ತಾರೆ. ಕರೆದು ಸಂಧಾನ ಸಭೆ. ನಾನು ಹೇಳ್ತಾ ಇದ್ದಲ್ಲ, ಡೀಸೆಲ್ ಮೇಲಿನ ಸೆಸ್ ತೆಗಿರಿ ಅಂತಾರೆ, ಆಗುತ್ತಾ ಗೊತ್ತಿಲ್ಲ. FC ಫಿಟ್ನೆಸ್ ಸರ್ಟಿಫಿಕೇಟ್ ಅದರದ್ದು ಶುಲ್ಕ ಕಡಿಮೆ ಮಾಡಿ ಅಂತಾರೆ, ಆಗುತ್ತಾ ಗೊತ್ತಿಲ್ಲ. ಇವ್ರು ಮಾಡ್ತಾರಾ ಅಂತ. ಸ್ಟೇಟ್ ಹೈವೇಗಳಲ್ಲಿ ಟೋಲ್ ಕಲೆಕ್ಟ್ ಮಾಡಬೇಡಿ ಅಂತಾರೆ, ಆಗುತ್ತಾ ಗೊತ್ತಿಲ್ಲ. ಹಾಗಾದರೆ ಏನು ಭರವಸೆ ಸಿಗುತ್ತೆ? ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಮುಷ್ಕರ ಕೈ ಬಿಡಲ್ಲ ಅಂತ ಕೂತಿದ್ದಾರೆ ಷಣ್ಮುಗಪ್ಪನವರು. ನಾವು ಎಲ್ಲೆಲ್ಲಿ ಬಾರ್ಡರ್ RTO ಚೆಕ್ ಪೋಸ್ಟ್ ಇದೆಯೋ, ಜಲ್ಕಿ ಬಾರ್ಡರ್ ಚೆಕ್ ಪೋಸ್ಟ್ ಆಗಲಿ, ಅತ್ತಿಪಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಆಗಲಿ, ನಿಪಾನಿ ಬಾರ್ಡರ್ ಚೆಕ್ ಪೋಸ್ಟ್ ಆಗಲಿ, ಆಮೇಲೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಬಾರ್ಡರ್ ಚೆಕ್ ಪೋಸ್ಟು, ತೆಲಂಗಾಣ ಬಾರ್ಡರ್ ಚೆಕ್ ಪೋಸ್ಟು, ಎಲ್ಲ ಬಾರ್ಡರ್ ಚೆಕ್ ಪೋಸ್ಟಲ್ಲಿ ನಮ್ಮ ಲಾರಿ ಮಾಲೀಕರು ತಗೊಂಡು ಇವತ್ತು ಮೆಮೊರಂಡಮ್ ಕೊಡ್ತಾ ಇದ್ದಾರೆ. ಕಾರಣ ಏನಂದರೆ, ಭಾರತ ದೇಶದಲ್ಲಿ 1926 GST ಇಂಪ್ಲಿಮೆಂಟ್ ಆದಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಚೆಕ್ ಪೋಸ್ಟು ತೆಗೆದಾಗಿದೆ. RTO ಬಾರ್ಡರ್ ಚೆಕ್ ಪೋಸ್ಟು ಯಾಕೆ ಬೇಕು ಅಂತ ಕೇಳಿದ್ವಿ. 14 ರಾಷ್ಟ್ರದಲ್ಲಿ ಎಂಟೈರ್ 14 ಸ್ಟೇಟಲ್ಲಿ ಈಗ ಆಲ್ರೆಡಿ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದಾಗಿದೆ. ಇವತ್ತು ಮಧ್ಯರಾತ್ರಿಯಿಂದ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಅನೌನ್ಸ್ ಮಾಡಿದ್ದಾರೆ, ಬಾರ್ಡರ್ ಚೆಕ್ ಪೋಸ್ಟ್ ಕ್ಲೋಸ್ ಮಾಡ್ತೀನಿ ಅಂತ. ಆಲ್ರೆಡಿ ಆಂಧ್ರ ಬಾರ್ಡರ್ ಚೆಕ್ ಪೋಸ್ಟ್ ಕ್ಲೋಸ್ ಮಾಡಿ, RTO ಬಾರ್ಡರ್ ಚೆಕ್ ಪೋಸ್ಟ್ ಕ್ಲೋಸ್ ಮಾಡಿ 1 ವರ್ಷ ಮೇಗ ಆಗಿದೆ. ಅದರಿಂದ ನಾವು ಕಾಯ್ತಾ ಇದ್ದೀವಿ, ನಮ್ಮ ಬಾರ್ಡರಲ್ಲಿ ಯಾವ ನಿರ್ರಾಜ್ಯಗಳು ಬಾರ್ಡರ್ ಚೆಕ್ ಪೋಸ್ಟ್ ಇದೆಯೋ ಅದು ಹೋಗಿದ ತಕ್ಷಣ ನಮ್ಮದು ತೆಗಿಬೇಕೆಂಬುದು ನಮ್ಮದು ಇಂಟೆನ್ಷನ್ ಇತ್ತು. ಅದೇ ಥರ ನಾವು ಇವ್ರನ್ನ ಬೇಡಿಕಿಟ್ಟಿವಿ. ಈಗ ಬಾರ್ಡರ್ ಚೆಕ್ ಪೋಸ್ಟು ಇನ್ನು ಇದ್ರ ತನಕ ತೆಗಿಲಿಕ್ಕೆ ಏನೇ ಯೋಚನೆ ಮಾಡಿರಲಿಲ್ಲ. ಅದರಿಂದ ನಾವು ಈ ಮುಷ್ಕರಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬಂತು. ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಇರೋದು ಎರಡೇ ಸಬ್ಜೆಕ್ಟು. ಒಂದು ಬಾರ್ಡರ್ ಚೆಕ್ ಪೋಸ್ಟು 15,000 13,000 ಕೇಂದ್ರ ಸರ್ಕಾರ ಬಡ ಲಾರಿ ಮಾಲೀಕರು, ಪಾಪ 9 ವರ್ಷ ಆಯಿತು ಲಾರಿ ಮಾಲೀಕರ ಹತ್ರ ಪರ್ಮಿಟ್ ಕಲೆಕ್ಟ್ ಮಾಡಬೇಕು, ಫೀಸ್ ಕಲೆಕ್ಟ್ ಮಾಡಬೇಕಂತ ಹೇಳಿದ್ದಾರೆ. ಅದನ್ನು ತೆಗೆದುಬಿಟ್ರೆ ನಮ್ಮದು ಏನು ಪ್ರಾಬ್ಲಮ್ ಇರೋದಿಲ್ಲ. ಆದರೆ ಡೀಸೆಲ್ ಬೆಲೆ ಕಡಿಮೆ ಮಾಡೋ ಅವ್ರು ಹೇಳಿದ ಸಭೆಯಲ್ಲಿ ಎರಡೇ ವಿಚಾರ ಚರ್ಚೆ ಆಗೋದು. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರ ಅಂಡರ್ನಲ್ಲಿ ಬರೋದು ಅಷ್ಟು ಮಾತ್ರ, RTO ಅವ್ರದ್ದು ಬಾರ್ಡರ್ ಚೆಕ್ ಪೋಸ್ಟ್ಗಳನ್ನ ತೆಗಿಬೇಕು ಅಂತ. ಅದಕ್ಕೇನಾದರೂ ಬೇರೆ ಬೇರೆ ರಾಜ್ಯಗಳಲ್ಲಿ ತೆಗೆದಿರೋದ್ರಿಂದ ರಾಮಲಿಂಗಾರೆಡ್ಡಿ ಅವರು ಒಪ್ಪಿಗೆ ಕೊಡಬಹುದು. ಬಟ್ ಬೇರೆ ವಿಚಾರಗಳು ತುಂಬ ಕಷ್ಟ. ಇನ್ನು ಮೈಸೂರಿನಲ್ಲೂ ಕೂಡ ಲಾರಿ ಮುಷ್ಕರ ಜೋರಾಗಿದೆ. ನೂರಾರು ಲಾರಿಗಳು ಯಾರ್ಡ್ಗಳಲ್ಲೇ ನಿಂತಿದೆ. ಗೂಡ್ಸ್ ರೈಲ್ಗಳಲ್ಲಿ ಬಂದ ರಸಗೊಬ್ಬರ ಕೂಡ ಅನ್ಲೋಡ್ ಆಗದೆ ಬೋಗಿಗಳಲ್ಲೇ ರಸಗೊಬ್ಬರ ಎಲ್ಲ ಉಳಿದಿದೆ. ನೀವು ನೋಡ್ತಾ ಇದ್ದೀರಲ್ಲ, ನೋಡಿ ಎಲ್ಲ ಯಾರ್ಡ್ಗಳಲ್ಲೇ ಹಾಕಿದ್ದಾರೆ ಲಾರಿ. ಗೂಡ್ಸ್ ರೈಲುಗಳಲ್ಲಿ ಬಂದಿದ್ದನ್ನು ಲಾರಿಗೆ ಡಂಪ್ ಮಾಡಿ ಲಾರಿಯಿಂದ ಅದು APMCಗೆ ಮತ್ತೊಂದು ಕಡೆಗೆಲ್ಲ ಹೋಗಬೇಕು. ಏನೇ ಪ್ರಾಡಕ್ಟ್ ಬರಲಿ, ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಬಂದಿರುತ್ತೆ. ಸಿಮೆಂಟ್ ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಆಹಾರ ಪದಾರ್ಥಗಳಾಗಿರ್ಬೋದು. ಈ ಲಾರಿಗಳಿಂದನೇ ಲೋಡ್ ಆಗಬೇಕು, ಅದು ಅನ್ಲೋಡ್ ಆಗಬೇಕು. ಬಟ್ ಲಾರಿಗಳು ನಿಂತಲ್ಲೇ ನಿಂತಿದೆ. ಹಾಗಾಗಿ ಗೂಡ್ಸು ಕೂಡ ಅನ್ಲೋಡ್ ಆಗಲ್ಲ. ನಾನು ಅದಕ್ಕೆ ಹೇಳಿದ್ದು ಆರಂಭದಲ್ಲೇ, ನಾಳೆ ನಾಡಿದ್ದರಿಂದ
ಮುಷ್ಕರ ಒಂದು ವೇಳೆ ಮುಂದುವರೆದ್ರೆ ನಾನು ಹೇಳ್ತಾ ಇರೋದು ತುಂಬ ಸಮಸ್ಯೆಗಳಾಗುತ್ತೆ. ನಿಮ್ಮ ಮನೆ ಹತ್ತಿರ ಇರೋ ಅಂಗಡಿಗಳಿಗೆ ಯಾವ ವಸ್ತುಗಳು ಸರಬರಾಜಾಗಲ್ಲ, ನಿಮಗೆ ಅಂಗಡಿನಲ್ಲಿ ವಸ್ತುಗಳು ಸಿಗಲ್ಲ. ಎಲ್ಲವೂ ಕೂಡ ಜನಸಾಮಾನ್ಯರಿಗೆ ಇದರ ಬಿಸಿ ದೊಡ್ಡ ಮಟ್ಟದಲ್ಲಿ ತಟ್ಟುತ್ತೆ. ಹಾಗಾಗಿ ಇವತ್ತೇನಾದರೂ ಸಾರಿಗೆ ಸಚಿವರು ಸಂಧಾನ ಯಶಸ್ವಿ ಮಾಡಿದ್ರೆ, ಮುಷ್ಕರ ವಾಪಸ್ ಪಡೆದರೆ ಓಕೆ ಅಂತ ನೆಮ್ಮದಿಯ ನಿಟ್ಟುಸಿರು ಬಿಡ್ಬೋದು.